ಹರಿಹರ ತಾಲೂಕು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಮಿತಿ ವತಿಯಿಂದ ನಗರ ವಿವಿಧ ಸಮಸ್ಯೆಗಳ ಬೇಡಿಕೆಗಳನ್ನು ಈಡೇರಿಸುವಂತೆ ಬೃಹತ್ ಪ್ರತಿಭಟನೆ ಮೂಲಕ ತಹಸೀಲ್ದಾರ್ ಅವರ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಲಾಯಿತು. ವರದಿ ಶೇಖ್ ಅಲ್ತಾಫ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ಏನು ಇಂದಿನ ನಮ್ಮ ಪೂರ್ವಕರು 35-40 ವರ್ಷದಿಂದ ನಿರಂತರ ಒಳ ಮೀಸಲಾತಿಯನ್ನು ಹೋರಾಟ ಮಾಡ್ಕೊಂತ ಬಂದಿದ್ದಾರೆ. ಇನ್ನೇನು ಚೆಂಡು ಅಂಗಳದಲ್ಲಿ ಬಂದಿದೆ, 27ಕ್ಕೇನೋ ಒಂದು ಈ ಕ್ಯಾಬಿನೆಟ್ ಒಳಗಡೆ ಪಾಸ್ ಮಾಡ್ದಂತ ಹೇಳಿದ್ದಾರೆ. ಆ 27ಕ್ಕೆ ಆದರೆ ನಮ್ಮೆಲ್ಲ ಮಾದಿಗೆ ಜಯ ಸಿಕ್ಕಂಗಾಗುತ್ತೆ. ಏನು ಪೂರ್ವಕರು ಹಿಂದೆ ಸಾವು ನೋವು ಬದುಕಿನ ನಡುವೆ ಹೋರಾಟ ಮಾಡಿ ಇಲ್ಲಿ ತಂದು ನಿಲ್ಲಿಸಿದ್ದಾರೆ. ಕೆಲವು ವಿರೋಧಿಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಅದರ ಜೊತೆಗೆ 27ಕ್ಕೆ ನಾವು ಕಾಯೋಣ ಶಾಂತಿಯುತವಾಗಿ. 27ಕ್ಕೆ ಜಾರಿ ಆಗಲಿದ್ರೆ ನಾವು ಇಡೀ ಸಂಪೂರ್ಣ ನಮ್ಮ ತಾಲೂಕನ್ನು ಸ್ತಬ್ಧ ಮಾಡಬೇಕು. ನಾವೆಲ್ಲ ಕರೆ ಕೊಟ್ಟು ನಮ್ಮ ಸಮುದಾಯನ ಹೆಚ್ಚಿಸ್ಬೇಕು. ನಾವೇನಾರು ಈಗ ಜಾಗೃತ ಆಗಲಿಲ್ಲ ಅಂದರೆ ನಮ್ಮ ಮಕ್ಕಳು ಇನ್ನೊಂದು ಸಲ ಜೀತ ಮಾಡೋದೇ ತಪ್ಪಿಲ್ಲ. ದಯವಿಟ್ಟು ಎಲ್ಲ ಇದು ನೋಡಿದ್ವಿ ಕಮ್ಮಿ ಬಂದರೆ ನಮ್ಮ ಮಕ್ಕಳು ಮುಂದಿನ ಸಲ ಜೀತ ಮಾಡೋಕ್ಕಾಗುತ್ತೆ. ದಯವಿಟ್ಟು ಎಲ್ಲರೂ ಎಚ್ಚೆತ್ಕೋಬೇಕು. ಮುಂದಿನ ಸಲ ಹೆಚ್ಚೆಚ್ಚು ಜನಸಂಖ್ಯೆ ಹೆಚ್ಚಾಗಿ ಸೇರೋಣ. ನಮ್ಮ ನ್ಯಾಯವನ್ನು ನಾವು ಕೇಳೋಣ. ನಾವು ಬೇರೆ ತಟ್ಟಿಗೆ ಕಸ್ಕೊಂತ ಇಲ್ಲ. ನಮ್ಮ ಹೋರಾಟ ನಿರಂತರವಾಗಿ ಇರಲಿ. ನಮ್ಮ ನ್ಯಾಯದ ನಮ್ಮ ಅನ್ನವನ್ನು ನಾವು ಕೇಳ್ತಿದ್ದೇವೆ. ಬೇರೆಯವ್ರದ್ದೇನು ನಾವು ಕೊಳ್ಳೆ ಹೊಡಿತಾ ಇಲ್ಲ. ದಯವಿಟ್ಟು ಮುಂದಿನ ದಿನದಲ್ಲಿ 27 ನಂತರ ಒಂದು ಸಭೆಯನ್ನು ಕರೆದು ತೀರ ಹರಿಹರನ ಬಂದ್ ಮಾಡೋಕ್ಕೆ ಒಂದು ಕರೆ ಕೊಡೋಣ ಅಂತಂದೇಳಿ ಹೇಳ್ತಾ ನಮ್ಮ ಸಮುದಾಯಕ್ಕೆ ಒಂದು ಸಲಹೆ ಕೊಡ್ತಾ ಒಂದೆರಡು ಮಾತು ಮುಗಿಸ್ತೀನಿ. ಜೈ ಮಾದಿಗ. ರಾಜ್ಯದ ಮುಖಂಡರೇ, ಇವತ್ತಿನ ದಿನ ಹರಿಹರ ನಗರದಲ್ಲಿರ್ತಕ್ಕಂಥ ತಾಲೂಕು ಕಚೇರಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ವತಿಯಿಂದ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಕೊಡ್ಲಿಕ್ಕೆ ಬಂದು ನಾವೆಲ್ಲ ಅದರಲ್ಲಿ ಮೂಲಭೂತವಾಗಿರ್ತಕ್ಕಂಥ ಬೇಡಿಕೆಗಳು ನಮ್ಮವು. ಮೊದಲನೇದಾಗಿ ಒಳ ಮೀಸಲಾತಿ ಜಾರಿ ಮಾಡುವಂತೆ 27ನೇ ತಾರೀಕು ಏನು ಸದನ ಇದೆಯಲ್ಲ, ಆ ಸದನದಲ್ಲಿ ನಿರ್ಣಯಗೊಳ್ಬೇಕಂತ. ಯಾಕಪ್ಪ ಅಂತಂದರೆ ನಮಗೆ ಬುದ್ಧಿಜ್ಞಾನ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ, ನಾವು ಹೋರಾಟ ಮಾಡ್ತಾನೆ ಬರ್ತಾಯಿದ್ದೀವಿ ಅಷ್ಟೇ. ನಮಗೆ ಒಳ ಮೀಸಲಾತಿಯನ್ನು ಸಿಕ್ಕಿಲ್ಲ. ಈಗ ಒಂದು 6 ತಿಂಗಳು ಆಗಿರ್ಬೋದೇನು ಅನಿಸುತ್ತೆ, ಬೇಡ 3 ತಿಂಗಳಾಗಿರ್ಬೋದು. ಈಗಿರ್ತಕ್ಕಂಥ ಸರ್ಕಾರ ಜಾರಿ ಮಾಡಿದೆ, ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋಗೆ ಎಲ್ಲದನ್ನು ಪರಿಶೀಲನೆ ಮಾಡಬೇಕಾದಂಥ ನಮ್ಮ ಸಂಘಟನೆಯವರು ಯಾವುದನ್ನು ಮಾಡಲಿಲ್ದಂಗೆ ತರಾತುರಿಯಲ್ಲಿ ವಿಜಯೋತ್ಸವ, ಅದಾವೋತ್ಸವ, ಈ ಉತ್ಸವ ಅಂತೆಲ್ಲ ಮಾಡಿ ಈಗ ಮತ್ತೆ ವಿಧಾನಸೌಧದ ಮೆಟ್ಲನ್ನ ಹತ್ತಿದ್ದಾರೆ ಹೋಗಿ. ಅವರಿಗೆಲ್ಲ ನಾಚಿಕೆ ಆಗ್ಬೇಕಂತ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಮೂಲಕ. ನಮ್ಮ ಹೋರಾಟ ಏನು ಅನ್ನೋದ್ರ ಬಗ್ಗೆ ಯಾರಿಗೂ ಪರಿಕಲ್ಪನೆ ಇಲ್ಲ. ಹಾಗಾಗಿ ಹರಿಹರದಲ್ಲಿರ್ತಕ್ಕಂಥ ಏಕೆ ಕಾಲೋನಿಯಿಂದ ನಾವು ಕಾಲ್ನಡಿಗೆ ಮೂಲಕ ತಹಶೀಲ್ದಾರ್ ಕಚೇರಿವರೆಗೂ ನಡ್ಕೊಂಬಂದಿದ್ದೀವಿ. ನಮ್ಮ ಹೋರಾಟನ ಮತ್ತೊಮ್ಮೆ ವಿಧಾನಸೌಧದಲ್ಲಿ ಏನು ಕುತ್ಕೊಂಡು ನಮ್ಮನ್ನು ಆಳ್ತಾ ಇದಾರಲ್ಲ ಅವ್ರಿಗೆ ಕೇಳೋ ಹಾಗೆ ನಾವು ಅಲ್ಲಿಂದ ಗರ್ಜನೆ ಮಾಡ್ಕೊತ ಬಂದಿದ್ದೀವಿ, ಕೂಕಂತ ಬಂದಿದ್ದೀವಿ. ಅದೇನು ಅವ್ರಿಗೆ ಕೇಳಿತ ಬಿಟ್ಟಿದ ಗೊತ್ತಿಲ್ಲ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ 27ನೇ ತಾರೀಕು ಏನು ನಿರ್ಣಯ ತೊಗೊಳ್ತಾರಲ್ಲ ಒಳ ಮೀಸಲಾತಿ ಬಗ್ಗೆ, ಅದನ್ನು ನೋಡ್ಕೊಂಡು ನಾವು ಹರಿಹರ ತಾಲೂಕು ಬಂದ್ ಕರೆ ಕೊಡ್ತೀವಿ. ಮಾಡಿದ್ರು ವಿಜಯೋತ್ಸವ, ಮಾಡದೇ ಇದ್ರೆ ಹರಿಹರ ಬಂದ್ ಕರೆ ಕೊಡ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ. ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಮಾದಿಗ ಸಮುದಾಯ ರೊಚ್ಚಿಗೆದ್ದಿದೆ. ಇವತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಾಡಿಲ್ಲವ ಮಡಿ, ನಾಳೆ ಬರುವಂತಹ 27ನೇ ತಾರೀಕಿಗೆ ಏನಾದರೂ ಮಾದಿಗ ಸಮುದಾಯಕ್ಕೆ ಮೀಸಲಾತಿ ನ್ಯಾಯಯುತವಾಗಿ ಬರೋಂಥ ಮೀಸಲಾತಿಯನ್ನು ಕೊಡದೆ ಹೋದರೆ 6% ನಮಗೆ ಕೊಡ್ಬೇಕಂತ ಸದಾಶಿವ ಆಯೋಗದಲ್ಲಿ ಹೇಳಿದೆ. ತಮ್ಮ ಇದಕ್ಕೋಸ್ಕರ ನಾಗಮೋಹನ್ ದಾಸ್ ವರದಿಯನ್ನು ಕೂಡ ನೀವು ತೆಗೆಸ್ಕೊಂಡು ಕೂಡ ಅದನ್ನು ಕೂಡ ಮಾಡ್ತಾ ಇಲ್ಲ ಅಂದರೆ ನೀವು ಮಾದಿಗ ಸಮುದಾಯದ ವಿರೋಧಿ ಸರ್ಕಾರ ಅಂತಂದು ಸ್ಪಷ್ಟವಾಗಿದೆ. ಆದರೂ ಕೂಡ 27ನೇ ತಾರೀಕು ತನಕ ಟೈಮ್ ಕೊಡ್ರಿ ಅಂತ ಕೇಳಿದಿರಿ. ಆದ್ದರಿಂದ ಇಡೀ ರಾಜ್ಯದಂತ ನಮ್ಮ ಮಾದಿಗ ಸಮುದಾಯ ಇವತ್ತು ತಮ್ಮ 27ನೇ ತಾರೀಕನ್ನು ನೋಡ್ಕೊಂತ ಕುಂತೈತಿ. ನಾಳೆ 27ನೇ ತಾರೀಕಿಗೆ ಏನಾದ್ರು ಒಳ ಮೀಸಲಾತಿಯನ್ನು ಜಾರಿ ಮಾಡದೆ ಹೋದರೆ ಬಾಗಲಕೋಟೆ ಮತ್ತು ದಾವಣಗೆರೆಯ
2 ಉಪಚುನಾವಣೆಯಲ್ಲಿ ಪಕ್ಷಾತೀತವಾಗಿ ಇಡೀ ರಾಜ್ಯದ ಮಾದಿಗ ಸಮುದಾಯ 2 ಕ್ಷೇತ್ರದಲ್ಲಿ ಬೀಡುಬಿಟ್ಟು ಒಂದೊಂದು ಮನೆಗೆ ಒಬ್ಬೊಬ್ಬ ನಾಯಕ ನಿಂತ್ಕೊಂಡಿದ್ದು ಕಾಂಗ್ರೆಸ್ ಪಕ್ಷವನ್ನು ಸೋಲಿಸ್ತೇವೆ. ಇದು ಮಾತ್ರ ಶತಸಿದ್ಧ. ಆದ್ದರಿಂದ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಯಾರೋ ಒಂದು ಕಡೆ ಮೈಸೂರು ಕಡೆ ನೋಡಿಕೊಂಡು ಈ ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿ ಬಲಿಷ್ಠ ಇರೋಂಥ ಮಾದಿಗ ಸಮುದಾಯನ ಕಡೆಗಣಿಸಿದ್ರೆ ನಿಮ್ಮ ಅಳಿವು ಗ್ಯಾರಂಟಿ. ಕಾಂಗ್ರೆಸ್ ನಶಿಸಿ ಹೋಗ್ತೈತಿ ಈ ರಾಜ್ಯದಲ್ಲಿ. ಇದು ನನ್ನ ಎಚ್ಚರಿಕೆ. ಇವತ್ತು ನಮ್ಮ ದಲಿತ ಸಂಘ ಸಮಿತಿ ಮತ್ತು ಬಿ ಕೃಷ್ಣಪ್ಪ ವೇದಿಕೆ ವತಿಯಿಂದ ನಮ್ಮ ಒಳ ಮೀಸಲಾತಿಗಾಗಿ ಈಗಾಗಲೇ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಬಂಧುಗಳೇ, ಮಾದಿಗ ಬಂಧುಗಳು, ಇಷ್ಟೇ ನಾವು ಹೇಳೋದು. ಈಗಾಗಲೇ ನಮ್ಮ ಕಾಂಗ್ರೆಸ್ ಸರ್ಕಾರದ ಎಚ್ ಆಂಜನೇಯವರು, ಮುನಿಯಪ್ಪನವರು ಮತ್ತು ಸಿದ್ದರಾಮಯ್ಯವರು ಮಾತು ಕೊಟ್ಟಿದ್ದಾರೆ. ನಮ್ಮ ಒಳ ಮೀಸಲಾತಿಯನ್ನು ನಾಳೆ 27ನೇ ತಾರೀಕು ಜಾರಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಅವ್ರ ಮೇಲೆ ನಂಬಿಕೆ ಇದೆ. ಬಂಧುಗಳೇ, ನಾವು ಈಗಾಗಲೇ ನಾಗಮೋಹನ್ ದಾಸ್ ಅವರು ಹೇಳಿದ ಪ್ರಕಾರ ನಮಗೆ ಒಳ ಮೀಸಲಾತಿಯಲ್ಲಿ ನ್ಯಾಯ ಅನ್ಯಾಯ ಆಗಿದೆ. ಅದು ನಾವು ಸರಿಪಡಿಸ್ಕೊಳ್ಳಲಿದ್ದರೆ ನಾವು ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡೋ ಮುಖಾಂತರ ಮತ್ತು ಹರಿಹರ ಬಂದು ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾಗುತ್ತದೆ. ಬಂಧುಗಳೇ, ಸಿದ್ದರಾಮಯ್ಯನವರು ಈಗಾಗಲೇ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ತಾವು ಶಾಂತಿ ರೀತಿಯಲ್ಲಿ ನಿಮಗೆ ಮಾದಿಗ ಸಮಾಜದವರಿಗೆ ಯಾವುದೇ ಅನ್ಯಾಯ ಆಗೋ ರೀತಿಯಲ್ಲಿ 27ನೇ ತಾರೀಕಿಗೆ ನಾವು ತೀರ್ಮಾನ ತಗೊಂಡು ನಿಮಗೆ ಜಾರಿ ಮಾಡ್ತೇವೆ. ನಾವು ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡೋದು ಎಷ್ಟೇ, 56,000 ಉದ್ಯೋಗಗಳನ್ನು ನೀವು ಒಳ ಮೀಸಲಾತಿ ಜಾರಿ ಆಗೋವರೆಗೂ ಮಾಡಿಕೊಡ್ದು ಅಂತ ಹೇಳ್ತಾ, ತಾವು ಏನು ಮಾಡಿ ಮಾತಿಗೆ ತಪ್ಪಿದ್ದಾದರೆ ನಾವು ಹರಿಹರ ಸಂಪೂರ್ಣ ಬಂದು ಮಾಡೋ ಮುಖಾಂತರ ನಮ್ಮ ಹರಿಹರದಲ್ಲಿ ಮಾದಿಗ ಸಮಾಜದವರು ಉಗ್ರ ಹೋರಾಟ ಮಾಡಲಿಕ್ಕೆ ನಾವು ಎಚ್ಚರಿಕೆ ಗಂಟೆ ಹೇಳ್ತಿದ್ದೇವೆ. ದಯವಿಟ್ಟು ತಾವೆಲ್ಲರೂ ನಾವು ಶಾಂತಿ ರೀತಿಯಿಂದ ನಮ್ಮ ಮಾದಿಗ ಸಮಾಜದವರು ಸುಮಾರು 40-50 ವರ್ಷದಿಂದ ಶಾಂತಿಯಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ನಾವು ವಿಶ್ವಾಸ ಇಟ್ಕೊಂಡು ನಾಳೆ 27ನೇ ತಾರೀಕು ಅವ್ರು ಏನು ಮಾಡಿದ್ದಾದರೆ ನಾವು ಪಕ್ಷಾತೀತವಾಗಿ ನಾವು ಸರ್ಕಾರಕ್ಕೆ ವಿರೋಧ ಚಿಂತಲ್ಲ, ನಾವು ಉಗ್ರ ಹೋರಾಟ ಮಾಡಿ ನಮ್ಮ ಒಳ ಮೀಸಲಾತಿ ಜಾರಿ ಆಗಲೇಬೇಕು. ಮಾಡ್ತಂತ ನಂಬಿಕೆ ಇಟ್ಕೊಂಡು ತಾವೆಲ್ಲರೂ ಶಾಂತಿ ರೀತಿಯಿಂದ ಈ ಒಂದು ಒಳ ಮೀಸಲಾತಿ ಹೋರಾಟಕ್ಕೆ ತಾವು ಹೋರಾಟ ಮಾಡೋದಕ್ಕೆ ನಮ್ಮ ಸಮಾಜ ಬಂಧುಗಳಿಗೆ ನಾನು ಹೃತ್ಪೂರ್ವಕ ಅಭಿನಂದಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಸಿದ್ದರಾಮಯ್ಯ ಮತ್ತು ಆಂಜನೇಯ ಮುನಿಯಪ್ಪನವರು ನಮ್ಮ ಸಮಾಜಕ್ಕೆ ನ್ಯಾಯ ಕೊಡ್ತಾರಂತ ನಮಗೆ ವಿಶ್ವಾಸ ಇದೆ. ಬಂಧುಗಳೇ, ನಾವೆಲ್ಲರೂ ಶಾಂತಿಯಿಂದ ವರ್ತನೆ ಮಾಡೋಣ. 27 ನಂತರ ಮಾಡದಿದ್ದರೆ ನಾವು ಹರಿಹರ ಸಂಪೂರ್ಣ ಬಂದು ಮಾಡೋ ಮುಖಾಂತರ ನಾವು ಒಳ ಮೀಸಲಾತಿ ಪಡೆಯೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಜೈ ಮಾದಿಗ. 30 ವರ್ಷದಿಂದ ಒಳ ಮೀಸಲಾತಿ ಹೋರಾಟಕ್ಕೆ ನಾಗಮೋಹನ್ ದಾಸ್ ಅವರು ಏನು ಈ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತಿನ ತನಕನೂ ಕೂಡ ನಮ್ಮ ದಲಿತ ಸಮಾಜಕ್ಕೆ, ಮಾದಿಗ ಸಮಾಜಕ್ಕೆ ನ್ಯಾಯ ಅನ್ನೋದು ಸಿಕ್ಕಿಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಆದ್ರೂ ಕೂಡ ಇವ್ರು ತಿರಸ್ಕಾರ ಮಾಡ್ತಾ ಇದ್ದಾರೆ. ದಯಮಾಡಿ ಇವತ್ತು ಯಾವುದೇ ಒಂದು ಭಾಷಣದಾಗ ಹೇಳ್ತೀರಿ ಜೈ ಭೀಮ್ ಜೈ ಅಂಬೇಡ್ಕರ್ ಅಂತಂದು ಹೇಳ್ತೀರಿ, ಆ ವಂಶಸ್ಥರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ನೀವು ಸರ್ಕಾರದವರು. ಪ್ರತಿಯೊಬ್ಬ ರಾಜಕಾರಣಿಗಳೂ ಈ ಸಂದರ್ಭ ಅವಕಾಶ ಬಂದಾಗ ಐತಲ್ಲ, ನಾವು ದಲಿತರ ಪರವಾಗಿ ಅದಾವಿ, ದಲಿತರ ಜೊತೆಗೆ ಅದಾವಿ ಅಂತಂದೇಳಿ ಪ್ರತಿಯೊಂದಕ್ಕೂ ನೀವು ಭಾಷಣದೊಳಗೆ ಮಾತಾಡ್ತೀರಿ. ಇಲ್ಲಿ ಆಗ್ತಕ್ಕಂಥ ಅನ್ಯಾಯದ ಪರವಾಗಿ ನೀವು ನಿಂತ್ಕೊಂಡಿಲ್ಲ ಅಂದ್ರಪ್ಪ ಅಂದ್ರೆ ನಿಜವಾಗ್ಲೂ ಇದು ನಾಚಿಕೆಗೇಡಿನ ಸಂಗತಿ. ದಯಮಾಡಿ ತಮ್ಮಲ್ಲಿ ನಾವು ಮನವಿ ಮಾಡ್ಕೊಳೋದು ಏನಂದ್ರಪ್ಪ ಅಂದ್ರೆ, ನೀವು ಇವತ್ತಿನ ದಿವಸ ನಮಗೆ ನೋವು ಕೊಡ್ತಾ ಇರ್ಬೋದು. ನಾಳೆ 2028ಕ್ಕೆ ರಾಜ್ಯಾದ್ಯಂತ ದಲಿತ ಸಂಘಟನೆಗಳು, ದಲಿತ ಸಮಾಜಿಗಳು ಪ್ರತಿಯೊಬ್ಬರು ಹೋರಾಟಕ್ಕೆ ನಿಲ್ಲ ಅಂತ ಪರಿಸ್ಥಿತಿ ಬರ್ತೈತಿ. ಇನ್ನಾದರೂ ಎಚ್ಚೆತ್ತಿಗೆ ಇಟ್ಕೊಂಡು ನೀವು ನಾಳೆ 27ನೇ ತಾರೀಕಿಗೆ ಏನಾರೇ ನೀವು ಜಾರಿಗೊಳಿಸ್ಲಿಲ್ಲಪ್ಪ ಅಂದ್ರೆ ಇವತ್ತು ಲಕ್ಷಾಂತರ ಜನ ಸರ್ಕಾರಕ್ಕೆ ಬೆಂಬಲ ಸೂಚಿಸ್ಯಾರ ನಮ್ಮ ದಲಿತರ ಸಮಾಜದವರು. ಇವತ್ತು ನೀವು ಏನು ನ್ಯಾಯ ಕೊಡ್ತಾ ಇದ್ದೀರಿ, ಏನು ದನಿ ಹತ್ತಿತಾ ಇದ್ದೀರಿ? ಬರೀ ಆ ಕಡೆಗೆ ಈ ಕಡೆಗೆ ಬರೀ ಅದು ಇದು ಅಧಿಕಾರ ಅವು ನೀವು ಚರ್ಚೆ ಮಾಡ್ತಾ ಇದ್ದೀರಿ. ಇವು ದಲಿತರ ನೋವುಗಳನ್ನ ಚರ್ಚೆ ಮಾಡ್ತಾ ಇಲ್ಲ ನೀವು. ದಲಿತರ ಮಕ್ಕಳುಗಳು ಇವತ್ತು ಚರಂಡಿ ಬಾಚ ಅಂತದು ಕೆರವಲಿ ಅಂತ ಪರಿಸ್ಥಿತಿಗೆ ಇವತ್ತು ಎಜುಕೇಟೆಡ್ ಇರ್ತಕ್ಕಂಥ ಹುಡುಗರುಗಳು ಇವತ್ತು ಬೀದಿ ಬಂದು ನಿಂತ್ಕೊಂಡಾರ. ಅವ್ರ ನೋವು ನಿಮಗೆ ಗೊತ್ತಾಗ್ತಾ ಇಲ್ಲ. ಬರ್ರಿ ದಲಿತರ ಓಣಿಗಳಿಗೆ ಬಂದು ನೀವು ಅವ್ರ ಕಷ್ಟಗಳಿಗೆ ಕೇಳಿದಾಗ ಗೊತ್ತಾಕೈತಿ. ನಮ್ಮ ಹಕ್ಕನ್ನ ನಾವು ಕೇಳಕ್ಕೆ ಇಷ್ಟೊಂದು ಹೋರಾಟಗಳು ಮಾಡ್ಬೇಕೇನ್ರಿ? ದಯವಿಟ್ಟು ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಂತ ಇದ್ದೇವೆ. ಮುಂದೆ ಏನಾರ ನೀವು ನಾಳೆ 27ನೇ ತಾರೀಕಿಗೆ ಏನಾರ ಇದನ್ನ ಜಾರಿಗೊಳಿಸ್ಲಿಲ್ಲಪ್ಪ ಅಂದ್ರೆ ಪ್ರತಿ ತಾಲೂಕ್ ಲೆವೆಲ್ನೊಳಗೂ ನಾವು ಬಂದ್ ಮಾಡೋ ಅಂತ ಕರೆ ಕೊಡ್ತಾ ಇದ್ದೇವೆ. ಇದಕ್ಕೆ ನಮ್ಮ ಜೀವ ಹೋದ್ರೂ ಕೂಡ ನಮ್ಮ ಮಕ್ಕಳ ಭವಿಷ್ಯ ಉದ್ಧಾರಕ್ಕಾಗಿ ನಮ್ಮ ಜೀವನೂ ನಾವು ತ್ಯಾಗ ಮಾಡಕ ರೆಡಿ ಅದಾವಂತಂದೇಳಿ ಈ ಮುಖಾಂತರ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಮಾಧ್ಯಮದವ್ರಿಗೂ, ಪತ್ರಿಕಾ ಮಾಧ್ಯಮದವ್ರಿಗೂ ನಮಸ್ಕಾರ.